ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 7ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಆಗಸ್ಟ್ 5ರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಯುನೈಟೆಡ್ ನೇಷನ್ ಅಲ್ಲಿನ ಪ್ರಿನ್ಸಿಪಲ್ ಆರ್ಗನ್ಸ್ ಎಷ್ಟಿವೆ ಅಂತ ಹೇಳಿ ಕೇಳಿದ್ದೆ. ಇದಕ್ಕೆ ಸರಿಯಾದಂಥ ಉತ್ತರ 6 ಪ್ರಿನ್ಸಿಪಲ್ ಆರ್ಗನ್ಸ್ಗಳು ಅಂತ ಹೇಳಿ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಯುಎನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಟ್ರಸ್ಟಿಶಿಪ್ ಕೌನ್ಸಿಲ್, ಯುಎನ್ ಸೆಕ್ರೆಟರಿಯೇಟ್, ಹೀಗೆ 6 ಪ್ರಿನ್ಸಿಪಲ್ ಆರ್ಗನ್ಸ್ಗಳನ್ನ ಯುನೈಟೆಡ್ ನೇಷನ್ಸ್ ನಲ್ಲಿ ನಾವು ಕಾಣಬಹುದಾಗುತ್ತೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನು ಹೊರತುಪಡಿಸಿ ಇನ್ನುಳಿದ 5 ಪ್ರಿನ್ಸಿಪಲ್ ಆರ್ಗನ್ಸ್ಗಳ ಕಚೇರಿಯನ್ನ ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನವಾದಂಥ ನ್ಯೂಯಾರ್ಕ್ ನಲ್ಲಿ ನಾವು ಕಾಣಬಹುದಾಗುತ್ತೆ ಈ 5 ಪ್ರಿನ್ಸಿಪಲ್ ಆರ್ಗನ್ಸ್ಗಳ ಕಚೇರಿಯನ್ನ. ಆದರೆ ಐಸಿಜೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದು ಎಲ್ಲಿ ಬೇಸ್ ಆಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೊಂದು ಪ್ರಶ್ನೆಯಲ್ಲಿ ಮೊನ್ನೆಯಷ್ಟೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ರಾಜ್ಯಸಭೆಯಲ್ಲಿ ರೂಲ್ 267 ಅನ್ನ ಜಾರಿ ಮಾಡೋದ್ರ ಮುಖಾಂತರವಾಗಿ ಅವತ್ತಿನ ಆ ಒಂದು ರಾಜ್ಯಸಭೆಯ ಹೌಸ್ ನಲ್ಲಿ ಏನನ್ನ ಡಿಸ್ಕಸ್ ಮಾಡಬೇಕು ಅಂತಿರ್ತಾರೆ, ಬಿಸ್ನೆಸ್ ಆಫ್ ದಿ ಹೌಸ್ ಏನಿರುತ್ತೆ ಅವತ್ತಿಗೆ ಆ ಡೇ ಅನ್ನ ಅದನ್ನ ಬದಿಗಿಟ್ಟು ಬೇರೆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು, ಇಂಪಾರ್ಟೆನ್ಸ್ ಇರುವಂತ ಒಂದು ವಿಚಾರದ ಬಗ್ಗೆ. ಲೋಕಸಭೆಯಲ್ಲಿ ಈ ರೀತಿಯ ಯಾವ್ದಾದ್ರು ಪ್ರಾವಿಷನ್ ಅನ್ನ ನಾವು ಕಾಣ್ತೇವಾ ಅನ್ನುವಂಥದ್ದನ್ನ ಕೇಳಿದ್ದೆ. ಲೋಕಸಭೆಯಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಅನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಆಗಿನ ಸಂದರ್ಭಕ್ಕೆ ಯಾವ ಒಂದು ಬಿಸ್ನೆಸ್ ಅನ್ನುವಂಥದ್ದು ಸೆಟ್ ಆಗಿರುತ್ತೆ ಅದನ್ನ ಬದಿಗಿಟ್ಟು ಇಂಪಾರ್ಟೆಂಟ್ ಆದಂತ ಬೇರೊಂದು ವಿಚಾರದಲ್ಲಿ ಡಿಸ್ಕಷನ್ ಅನ್ನುವಂಥದ್ದು ನಡೆಯುವಂಥದ್ದು. ಇದು ಲೋಕಸಭೆಯಲ್ಲಿನ ಅಡ್ಜರ್ನ್ಮೆಂಟ್ ಮೋಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನ ಸ್ಪೆಷಲ್ ಸ್ಟೇಟಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ಗೆ ನೀಡುವಂತ ಆರ್ಟಿಕಲ್ ಯಾವುದು ಭಾರತ ಸಂವಿಧಾನದಲ್ಲಿ ಇತ್ತು ಅಂತ ಕೇಳಿದಕ್ಕೆ ಆರ್ಟಿಕಲ್ 370 ಸರಿಯಾದ ಉತ್ತರ. ಹಾಗೆ ಕಡೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ ಯಾವ ಒಂದು ಸಂಸ್ಥೆ ಹೊರತರುತ್ತೆ ಅಂತ ಹೇಳಿ. ಇದಕ್ಕೆ ಸರಿಯಾದಂತ ಉತ್ತರ RBI ಆಗಿರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ ಹೊರತರುವಂತದ್ದು. ಮೊನ್ನೆಯಷ್ಟೇ ನಾವು ಡಿಸ್ಕಸ್ ಮಾಡಿದಂತ ಒಂದು ರಿಪೋರ್ಟ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಈ ರಿಪೋರ್ಟ್ ಅನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಹೊರತರ್ತಾರೆ. ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ಗೂ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ಗೂ ವ್ಯತ್ಯಾಸ ಇದೆ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ RBI ನವರು ಹೊರತರುವಂತದ್ದು. ಇಂದಿನ ಮೊದಲ ಆರ್ಟಿಕಲ್, ಸಿಬಿಐ ಪೊಲೀಸ್ ಇಗ್ನೋರಿಂಗ್ ಜಡ್ಜಸ್ ಕಂಪ್ಲೇಂಟ್ಸ್ ಸುಪ್ರೀಂ ಕೋರ್ಟ್. ಇಲ್ಲಿ ಸ್ಪೆಷಲ್ ಫೋರ್ಸಿನ ಫಾರ್ಮೇಶನ್ ಅನ್ನ ಸಜೆಸ್ಟ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಫ್ರೈಡೆ ಹೇಳಿರೋ ಪ್ರಕಾರ ಸೆಂಟ್ರಲ್ ಏಜೆನ್ಸೀಸ್ಗಳಾದಂಥ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ IB ಮತ್ತು ಸ್ಟೇಟ್ ಪೊಲೀಸ್ ಫೋರ್ಸಸ್ಗಳು ಈ ಸಂಸ್ಥೆಗಳು ಜಡ್ಜಸ್ ನೀಡುವಂತ ಕಂಪ್ಲೇಂಟ್ಸ್ಗಳನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಮತ್ತು ಅಬ್ಯೂಸಿವ್ ಮೆಸೇಜಸ್ಗಳು, ಥ್ರೆಟ್ಸ್ಗಳು ಜುಡಿಷಿಯರಿಯನ್ನ ಅಟ್ಯಾಕ್ ಮಾಡ್ತಾ ಇದೆ. ಇವುಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹೈ ಪ್ರೊಫೈಲ್ ಅಕ್ಯೂಸ್ಡ್ಗಳನ್ನ ಹೊಂದಿರತಕ್ಕಂಥ ಕೇಸಸ್ಗಳು, ಅದರಲ್ಲೂ ಮುಖ್ಯವಾಗಿ ಕ್ರಿಮಿನಲ್ ಕೇಸಸ್ಗಳಲ್ಲಿ ಜಡ್ಜಸ್ಗಳ ಒಂದು ಸೇಫ್ಟಿ ಅನ್ನುವಂಥದ್ದು ಈಗ ಕ್ವೆಶನಬಲ್ ಆಗುವಂತೆ ಇರುವಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ಮ್ಯಾಲೈನಿಂಗ್ ಜಡ್ಜಸ್ ಅನ್ನುವಂಥದ್ದು ಈಗ ನ್ಯೂ ಟ್ರೆಂಡ್ ಆಗೋಗಿದೆ. ಜಡ್ಜಸ್ಗಳಿಗೆ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಕಾರ್ಯವನ್ನ ಮಾಡೋದಕ್ಕೆ. ಇನ್ನ ಸೆವೆರಲ್ ಕೇಸಸ್ ಅಕ್ರಾಸ್ ದಿ ಕಂಟ್ರಿ ಗ್ಯಾಂಗ್ಸ್ಟರ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದೆ ಹೈ ಪ್ರೊಫೈಲ್ ಕೇಸಸ್ಗಳಲ್ಲಿ, ಪವರ್ಫುಲ್ ಅಕ್ಯೂಸ್ಡ್ ಇರುವಂತ ಕೇಸಸ್ಗಳಲ್ಲಿ. ಇವರು ಜಡ್ಜಸ್ಗಳನ್ನೇ ಥ್ರೆಟನ್ ಮಾಡ್ತಿರ್ತಕ್ಕಂಥದ್ದು, ಫಿಸಿಕಲಿ ಮೆಂಟಲಿ ಅವರನ್ನ ಹ್ಯಾರಾಸ್ ಮಾಡುವಂಥದ್ದು, ಅಬ್ಯೂಸಿವ್ ಮೆಸೇಜಸ್ಗಳನ್ನ ಕಳಿಸುವಂಥದ್ದು, ಜಡ್ಜಸ್ಗಳ ಆನ್ಲೈನ್ ಅಕೌಂಟ್ಸ್ಗಳಲ್ಲಿ ಅವರ ಪ್ರೈವಸಿಗೆ ಧಕ್ಕೆ ಬರುವಂತ ಕಾರ್ಯಗಳನ್ನು ಮಾಡುವಂಥದ್ದು, ಈ ರೀತಿ ಜಡ್ಜಸ್ಗಳ ಮೇಲೆಯೇ ಥ್ರೆಟ್ಸ್ಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಪೊಲೀಸರು, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಇಂಟೆಲಿಜೆನ್ಸ್ ಬ್ಯೂರೋ ಈ ಯಾವುದೇ ಸಂಸ್ಥೆಯು ಸರಿಯಾದ ರೀತಿಯಲ್ಲಿ ಈ ಒಂದು ಕೇಸಸ್ಗಳಿಗೆ ಗಮನವನ್ನ ಕೊಡ್ತಾ ಇಲ್ಲ, ಇದನ್ನ ಇಗ್ನೋರ್ ಮಾಡ್ತಾ ಇದೆ. ಹಾಗಾಗಿ ಒಂದು ಸ್ಪೆಷಲ್ ಫೋರ್ಸ್ ಅನ್ನ ಫಾರ್ಮೇಶನ್ ಅನ್ನುವಂಥದ್ದು ಆಗಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟು ಜಡ್ಜಸ್ಗಳ ಕಂಪ್ಲೇಂಟ್ಸ್ಗಳ ವಿಚಾರದಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜಡ್ಜಸ್ ಅಥವಾ ಜುಡಿಷಿಯರಿಯಲ್ಲಿ ಇರ್ತಕ್ಕಂಥ ಕೆಲವು ಪ್ರಾಬ್ಲಮ್ಸ್ಗಳನ್ನ, ಜುಡಿಷಿಯರಿ ಸದ್ಯಕ್ಕೆ ಯಾವ ಇಶ್ಯೂಸ್ಗಳನ್ನ ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಭಾರತದಲ್ಲಿ ಟೋಟಲ್ ನಂಬರ್ ಆಫ್ ಜಡ್ಜಸ್ಗಳನ್ನ ನೋಡಿದಾಗ ಸುಮಾರು 25,000 ಜಡ್ಜಸ್ಗಳು ಮಾತ್ರವೇ ಭಾರತದಲ್ಲಿ ಇರುವಂಥದ್ದು. ಅದರಲ್ಲೂ ಸಾಕಷ್ಟು ವೇಕೆನ್ಸಿ ಅನ್ನುವಂಥದ್ದು ಭಾರತದಲ್ಲಿ ಇದೆ. ರೆಕ್ರೂಟ್ಮೆಂಟ್ ನಲ್ಲಿ ಇರುವಂತಹ ಡಿಲೇ ಅನ್ನುವಂಥದ್ದು ಭಾರತದ ಜುಡಿಷಿಯರಿಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದಾಗತ್ತೆ. ಹತ್ತಿರ 40% ರೆಕ್ರೂಟ್ಮೆಂಟ್ ಅನ್ನುವಂಥದ್ದು ಈಗಲೂ ಆಗಬೇಕಾಗಿದೆ. ಅಷ್ಟರ ಮಟ್ಟಿಗಿನ ವೇಕೆನ್ಸೀಸ್ ಭಾರತದಲ್ಲಿ ಖಾಲಿ ಇರ್ತಕ್ಕಂಥದ್ದು. 400 ವೇಕೆನ್ಸೀಸ್ಗಳಷ್ಟು ಹೈಕೋರ್ಟ್ ನಲ್ಲೇ ಕಾಣಬಹುದಾಗುತ್ತೆ ಈ ಜಡ್ಜಸ್ಗಳ ವೇಕೆನ್ಸಿ ಅನ್ನುವಂಥದ್ದು. ಇನ್ನು ಲೋಯರ್ ಜುಡಿಷಿಯರಿಯಲ್ಲಿ 35% ಸ್ಥಾನಗಳು ವೇಕೆಂಟ್ ಆಗಿರುವಂಥದ್ದು. ಇನ್ನ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಅಂಡ್ ಮೈನಾರಿಟೀಸ್ಗಳು, ಜಡ್ಜಸ್ಗಳಾಗಿ ವುಮೆನ್ ಅಂಡ್ ಮೈನಾರಿಟೀಸ್ಗಳು ಇರೋದನ್ನ ನೋಡಿದಾಗ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅನ್ನ ನಾವು ಕಾಣಬಹುದಾಗುತ್ತೆ. ಅಪೆಕ್ಸ್ ಕೋರ್ಟ್ ನಲ್ಲಿ ಕರೆಂಟ್ಲಿ ಓನ್ಲಿ 1 ವುಮೆನ್ ಜಡ್ಜಸ್ ಇರುವಂತದ್ದು.
ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆ ಕೂಡ ಭಾರತದ ಜುಡಿಷಿಯರಿಯಲ್ಲಿ ಇರುವಂತದ್ದು. ಇನ್ನು ಪೆಂಡೆನ್ಸಿ ಆಫ್ ಕೇಸಸ್ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾನೆ ಇರ್ತೇವೆ. ಭಾರತದಲ್ಲಿ ಹೈಕೋರ್ಟ್ಸ್ಗಳಲ್ಲಿ, ಲೋಯರ್ ಕೋರ್ಟ್ಸ್ಗಳಲ್ಲಿ ಈ ರೀತಿ ಪೆಂಡೆನ್ಸಿ ಆಫ್ ಕೇಸ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಮತ್ತು ಇದನ್ನ ಎಷ್ಟು ದಿನಗಳ ಅಥವಾ ಎಷ್ಟು ವರ್ಷಗಳ ಇಂಥ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅಥವಾ ಗಡುವನ್ನ ನೀಡಿ ಆ ಗಡುವಿನೊಳಗೆ ಇವುಗಳನ್ನ ಡಿಸ್ಪೋಸ್ ಮಾಡಲೇಬೇಕು, ಅಡ್ರೆಸ್ ಮಾಡಲೇಬೇಕು ಅನ್ನುವಂಥದ್ದು ಇವತ್ತಿಗೂ ಕೂಡ ಇಲ್ಲದೆ ಇರುವಂಥದ್ದು. ಇನ್ನ ಲೋ ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋ, ಭಾರತದಲ್ಲಿ 130-135 ಕೋಟಿ ಪಾಪ್ಯುಲೇಷನ್ ಇದ್ರೆ ಅದರಲ್ಲಿ 10 ಲಕ್ಷಕ್ಕೆ ಕೇವಲ 20 ಜಡ್ಜಸ್ಗಳನ್ನ ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಲೋ ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋ ಅನ್ನುವಂಥದ್ದು ಭಾರತದಲ್ಲಿ ಇರುವಂಥದ್ದು. ಕೇವಲ 25,000ದಷ್ಟು ಜಡ್ಜಸ್ಗಳು ಭಾರತದಲ್ಲಿದ್ದಾರೆ. ಹಾಗಾಗಿ 1 ಮಿಲಿಯನ್ಗೆ ಕೇವಲ 20 ಜಡ್ಜಸ್ಗಳಿದ್ದಾರೆ. ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ ಲೋ ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋನ್ನ ಭಾರತದಲ್ಲಿ ಕಾಣ್ತೇವೆ. ಇನ್ನು ಡಾಕ್ಟರ್ಸ್ಗಳ ರೇಷಿಯೋ ನೋಡಿದಾಗ ಅದು ಕೂಡ ಭಾರತದಲ್ಲಿ ಕಡಿಮೆ ಇದೆ. 1000 ವ್ಯಕ್ತಿಗಳಿಗೆ ಎಷ್ಟು ಮಂದಿ ಡಾಕ್ಟರ್ಸ್ಗಳಿದ್ದಾರೆ ಭಾರತದಲ್ಲಿ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಖೇಲ್ ರತ್ನ ನೇಮ್ಡ್ ಆಫ್ಟರ್ ಧ್ಯಾನ್ ಚಂದ್ ಅನ್ನುವಂಥದ್ದು. ಇಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಹೇಳಿ ನೀಡ್ತಿದ್ದಂತ ಪ್ರಶಸ್ತಿಯನ್ನ ಇನ್ನು ಮುಂದೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳಿ ನೀಡಲಾಗುತ್ತೆ. ಇದನ್ನ ಟ್ವಿಟರ್ ನಲ್ಲಿ ಭಾರತದ ಪ್ರೈಮ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಧ್ಯಾನ್ ಚಂದ್ ಇವರು ಭಾರತದ ಒಲಿಂಪಿಕ್ಸ್ ನಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ಲೇಯರ್ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. 3 ಟೈಮ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಇಂಡಿಯಾಸ್ ಗ್ರೇಟೆಸ್ಟ್ ಹಾಕಿ ಪ್ಲೇಯರ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಇವರ ಒಂದು ಬರ್ತ್ಡೇಯನ್ನ ಆಗಸ್ಟ್ 29ರಂದು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಕೂಡ ಗುರುತಿಸಲಾಗುತ್ತೆ. ಅವತ್ತು ಸ್ಪೋರ್ಟ್ಸ್ ಪ್ಲೇಯರ್ಸ್ಗಳಿಗೆ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ಗಳನ್ನ ಕೂಡ ಪ್ರತಿ ವರ್ಷವೂ ಇಶ್ಯೂ ಮಾಡಲಾಗುತ್ತೆ. ಸ್ಪೋರ್ಟ್ಸ್ ಪ್ಲೇಯರ್ಸ್ ಆಗಿರ್ಬೋದು, ಕೋಚಸ್ ಆಗಿರ್ಬೋದು, ಇವರುಗಳಿಗೆ ಅವಾರ್ಡ್ಸ್ಗಳನ್ನ ಇಶ್ಯೂ ಮಾಡಲಾಗುತ್ತೆ. ಈ ರೀತಿಯಾಗಿ ನೀಡುವಂತ ಸ್ಪೋರ್ಟ್ಸ್ನ ಅವಾರ್ಡ್ ಆಗಿರುವಂತ ಖೇಲ್ ರತ್ನ ಪ್ರಶಸ್ತಿಗೆ ರಾಜೀವ್ ಗಾಂಧಿಯವರ ಹೆಸರು ಬದಲಾಗಿ ಧ್ಯಾನ್ ಚಂದ್ ಅವರ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಸಾಕಷ್ಟು ಪ್ರಪೋಸಲ್ಸ್ಗಳು ಬಂದಿತ್ತು. ಇದರ ಹಿನ್ನೆಲೆಯಲ್ಲಿ ಈ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದೇವೆ, ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳಿ ಇನ್ನು ಮುಂದೆ ಇದನ್ನ ಗುರುತಿಸಲಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಹೇಳಿ ಆಗಸ್ಟ್ 29 ಕರೀತೇವೆ ಅನ್ನುವಂತ ಅಂಶ ನಮಗೆ ತಿಳಿದಿರಬೇಕಾಗತ್ತೆ. ಇದರ ಜೊತೆಗೆ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅವಾರ್ಡ್ಸ್ಗಳ ವಿಚಾರವಾಗಿ ನೇರವಾಗಿ UPSCಯಲ್ಲಿ ಪ್ರಶ್ನೆಗಳನ್ನ ಕೇಳದೇ ಇದ್ರೂ ಕೂಡ KPSCಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹಲವಾರು ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಕಳೆದ ವರ್ಷದ KPSCಯಲ್ಲಿ ನೋಡಿದಾಗ ಅವಾರ್ಡ್ಸ್ ಪ್ರಿಲಿಮ್ಸ್ ನಲ್ಲಿ ಅವಾರ್ಡ್ಸ್ ಗಳಿಗೆ ಸಂಬಂಧಪಟ್ಟಂತೆ ಹತ್ತಿರ 10-11 ಪ್ರಶ್ನೆಗಳು ಇದ್ದಂಥದ್ದು. ಅದರಲ್ಲಿ ಬೇರೆ ಬೇರೆ ಅವಾರ್ಡ್ಸ್ ಗಳು ಇನ್ವಾಲ್ವ್ ಆಗಿದ್ರು ಕೂಡ ಸ್ಪೋರ್ಟ್ಸ್ ಕೂಡ ಇದರಲ್ಲಿ ಒಂದು ಫೀಲ್ಡ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ಹೆಸರುಗಳ ಅಡಿಯಲ್ಲಿ ಸ್ಪೋರ್ಟ್ಸ್ ನಲ್ಲಿ ಅವಾರ್ಡ್ಸ್ ಗಳನ್ನ ನೀಡಲಾಗುತ್ತೆ ಭಾರತದ ಮಟ್ಟದಲ್ಲಿ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಆಸ್ಕ್ ಗವರ್ಮೆಂಟ್ ಇಫ್ ಇಟ್ ವಾಂಟ್ಸ್ ಟ್ರಿಬ್ಯುನಲ್ಸ್ ಕ್ಲೋಸ್ಡ್ ಅನ್ನುವಂಥದ್ದು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 200ಕ್ಕೂ ಹೆಚ್ಚು ವೇಕೆನ್ಸೀಸ್ಗಳು ಭಾರತದ ಟ್ರಿಬ್ಯುನಲ್ಸ್ಗಳಲ್ಲಿ ಇರುವಂಥದ್ದನ್ನ ಓಪನ್ ಆಗಿ ರೀಡ್ ಔಟ್ ಮಾಡಿದ್ದಾರೆ ಮತ್ತು ನೇರವಾದಂಥ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ನೀವು ಟ್ರಿಬ್ಯುನಲ್ಸ್ಗಳನ್ನ ಬಯಸ್ತಿರೋ ಅಥವಾ ಅವುಗಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು ಅಂತ ಇದೀರೋ ಅನ್ನುವಂಥದ್ದನ್ನ. ಯಾಕೆಂದ್ರೆ ಇಷ್ಟೊಂದು ಹೆಚ್ಚಿನ ವೇಕೆನ್ಸೀಸ್ ಇದ್ದು ಕೂಡ ಇವುಗಳನ್ನ ಫಿಲ್ ಮಾಡುವಂತ ಪ್ರೋಸೆಸ್ ಅನ್ನ ಸ್ಪೀಡ್ ಅಪ್ ಮಾಡಿಲ್ಲ ಅಂತ ಅಂದ್ರೆ ಇದಕ್ಕೆ ಅರ್ಥ ಏನು ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈ ರೀತಿಯ ವೇಕೆನ್ಸೀಸ್ಗಳನ್ನ ಫಿಲ್ ಮಾಡದ ಉದ್ದೇಶ ಏನಾದ್ರೂ ಇದ್ದಲ್ಲಿ ಅವುಗಳಿಗೆ ಬರುವಂತ ಜುರಿಸ್ಡಿಕ್ಷನ್ಸ್ ಏನಿದೆ ಅಥವಾ ಅದರಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳೇನಿದೆ ಅದನ್ನ ನಮಗೆ ಒಪ್ಪಿಸಿ ನಾವು ಅದನ್ನ ಹೈಕೋರ್ಟಿಗಾದ್ರೂ ನೀಡ್ತೇವೆ ಅನ್ನುವಂಥದ್ದು. ಟ್ರಿಬ್ಯುನಲ್ಸ್ಗಳಲ್ಲಿನ ವೇಕೆನ್ಸೀಸ್ಗಳನ್ನ ಫಿಲ್ ಮಾಡುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸರಿಯಾದ ಒಂದು ನಿರ್ಧಾರವನ್ನ ಶೀಘ್ರದಲ್ಲಿ ತಗೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಟ್ರಿಬ್ಯುನಲ್ಸ್ಗಳ ವೇಕೆನ್ಸೀಸ್ ಲಿಸ್ಟ್ಗಳನ್ನ ನೋಡಿದಾಗ 15ಕ್ಕೂ ಹೆಚ್ಚಿನ ವೇಕೆನ್ಸೀಸ್ಗಳನ್ನ ನಾವು ಡೆಬ್ಟ್ ರಿಕವರಿ ಟ್ರಿಬ್ಯುನಲ್ಸ್ಗಳ ಚೇರ್ಪರ್ಸನ್ಸ್ಗಳಲ್ಲಿಯೇ ಕಾಣಬಹುದಾಗುತ್ತೆ. ಅಂದ್ರೆ 15 ಡೆಬ್ಟ್ ರಿಕವರಿ ಟ್ರಿಬ್ಯುನಲ್ಸ್ಗಳಲ್ಲಿನ ಚೇರ್ಪರ್ಸನ್ ಸ್ಥಾನವೇ ವೇಕೆಂಟ್ ಇರುವಂತದ್ದು. ಇನ್ನು ಅದರ್ ಟ್ರಿಬ್ಯುನಲ್ಸ್ಗಳು ವಿತೌಟ್ ಚೇರ್ಪರ್ಸನ್ಸ್ ಯಾವುದು ಅಂತ ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದು, ಟೆಲಿಕಾಂ ಡಿಸ್ಪ್ಯೂಟ್ ಅಂಡ್ ಸೆಟಲ್ಮೆಂಟ್ ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ಫೋರ್ಟಿಫೈಡ್ ಪ್ರಾಪರ್ಟಿ, ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲೂ ಕೂಡ 25 ವೇಕೆನ್ಸೀಸ್ಗಳನ್ನ ಕಾಣಬಹುದಾಗುತ್ತೆ. ಈ ರೀತಿ ಸಾಕಷ್ಟು ವೇಕೆನ್ಸೀಸ್ಗಳನ್ನ ಭಾರತದ ಟ್ರಿಬ್ಯುನಲ್ಸ್ಗಳು ಹೊಂದಿರತಕ್ಕಂಥದ್ದು. NGT ಅನ್ನು ಕೂಡ ಒಳಗೊಂಡಂತೆ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಆಗಿರ್ಬೋದು, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ವೇಕೆನ್ಸೀಸ್ಗಳಿದೆ. ಆದ್ರೆ ಅದನ್ನ ಫಿಲ್ ಮಾಡುವಲ್ಲಿ ಕೇಂದ್ರ ಸರ್ಕಾರ ಸೀರಿಯಸ್ನೆಸ್ ಅನ್ನ ತೋರಿಸ್ತಿಲ್ಲ ಅನ್ನುವಂಥದ್ದು ಈಗ ಸುಪ್ರೀಂ ಕೋರ್ಟಿನ ಕೋಪಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏನಿದು ಟ್ರಿಬ್ಯುನಲ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಟ್ರಿಬ್ಯುನಲ್ಸ್ಗಳು ಕ್ವಾಸಿ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಭಾರತದಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಇದ್ದಂತೆ ಇವು
ಕ್ವಾಸಿ ಜುಡಿಷಿಯಲ್ ಅಂದ್ರೆ ಕಂಪ್ಲೀಟ್ ಆಗಿ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಲ್ಲ, ಆದ್ರೆ ಇವುಗಳನ್ನ ಕ್ವಾಸಿ ಜುಡಿಷಿಯಲ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಇವುಗಳಿಗೆ ಏನು ಕಾರ್ಯಗಳನ್ನ ಅಥವಾ ಯಾವ ಫಂಕ್ಷನ್ಸ್ ಗಳನ್ನ ಮಾಡೋದಕ್ಕೆ ಇವುಗಳಿಗೆ ಒಂದು ಪವರ್ ಇರುತ್ತೆ ಅಂತ ಅಂದ್ರೆ ಡಿಸ್ಪ್ಯೂಟ್ಸ್ ಗಳನ್ನ ಅಡ್ಜುಡಿಕೇಟ್ ಮಾಡುವಂಥದ್ದು, ಕಂಟೆಸ್ಟಿಂಗ್ ಪಾರ್ಟೀಸ್ ಗಳ ರೈಟ್ಸ್ ಗಳನ್ನ ಡಿಟರ್ಮೈನ್ ಮಾಡುವಂಥದ್ದು, ಮತ್ತು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಅನ್ನ ತಗೊಳ್ಳುವಂಥದ್ದು, ಎಕ್ಸಿಸ್ಟಿಂಗ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಮೇಲೆ ರಿವ್ಯೂ ಅನ್ನ ಮಾಡುವಂಥದ್ದು, ಇವು ಈ ಟ್ರಿಬ್ಯುನಲ್ಸ್ ಗಳ ಮುಖ್ಯ ಕಾರ್ಯಗಳಾಗಿರುತ್ತೆ. ಇನ್ನ ಇದರಿಂದ ಏನು ಉಪಯೋಗ, ಯಾತಕ್ಕಾಗಿ ಟ್ರಿಬ್ಯುನಲ್ಸ್ ಗಳನ್ನ ನಾವು ಇರಬೇಕು ಭಾರತದಲ್ಲಿ ಇವು ಅಂತ ಅಂದಾಗ, ಇವು ಭಾರತದ ಕೋರ್ಟ್ಸ್ ಗಳಲ್ಲಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಸಾಕಷ್ಟು ಹೆಚ್ಚಿನ ಪೆಂಡೆನ್ಸಿ ಆಫ್ ಕೇಸಸ್ ಗಳು ಭಾರತದ ಕೋರ್ಟ್ಸ್ ಗಳ ಮೇಲೆ ಇವೆ. ಹಾಗಾಗಿ ವರ್ಕ್ ಲೋಡ್ ಅನ್ನ ಭಾರತದ ಕೋರ್ಟ್ಸ್ ಗಳಿಗೆ ಕಡಿಮೆ ಮಾಡುವಲ್ಲಿ ಟ್ರಿಬ್ಯುನಲ್ಸ್ ಗಳ ಪಾತ್ರ ಮುಖ್ಯ ಅಂತ ಹೇಳ್ಬೋದಾಗುತ್ತೆ. ಮತ್ತು ಡಿಸಿಷನ್ಸ್ ಗಳು ಆದಷ್ಟು ಶೀಘ್ರದಲ್ಲಿ ಬರುವಂತೆ ಎಕ್ಸ್ಪಡೈಟ್ ಮಾಡುತ್ತೆ ಡಿಸಿಷನ್ಸ್ ಗಳನ್ನ. ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ಕಂಡಾಗ ಸುಪ್ರೀಂ ಕೋರ್ಟ್, ಅದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅಪೆಕ್ಸ್ ಕೋರ್ಟ್ ಆಗಿ ಕಾರ್ಯ ಮಾಡಿದ್ರೆ ಅದರ ಅಡಿಯಲ್ಲಿ ಹೈಕೋರ್ಟ್ಸ್ ಗಳನ್ನ ಕಾಣಬಹುದು. ನಂತರದಲ್ಲಿ ಮೆಟ್ರೋಪಾಲಿಟನ್ ಲೆವೆಲ್ ನಲ್ಲಿ ಕೋರ್ಟ್ಸ್ ಸಿಟಿ ಸಿವಿಲ್ ಕೋರ್ಟ್ಸ್ ಗಳಾಗಿರ್ಬೋದು ಅಥವಾ ಕ್ರಿಮಿನಲ್ ಕೋರ್ಟ್ಸ್ ಗಳಾಗಿರ್ಬೋದು. ನಂತರದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಸಿವಿಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು, ಕ್ರಿಮಿನಲ್ ಕೋರ್ಟ್ ಆಗಿರ್ಬೋದು, ಸೆಷನ್ಸ್ ಮತ್ತು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನೋಡ್ಕೊಳ್ಳುವಂಥದ್ದು. ಅದರ ಕೆಳಗೆ ಟ್ರಿಬ್ಯುನಲ್ಸ್ ಗಳನ್ನ, ಅದರಲ್ಲಿ ಮುಖ್ಯವಾಗಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ಸ್ ಟ್ರಿಬ್ಯುನಲ್, ಕೋಆಪರೇಟಿವ್ ಟ್ರಿಬ್ಯುನಲ್, ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಅಂತ ಹೇಳಿ ಟ್ರಿಬ್ಯುನಲ್ಸ್ ಗಳನ್ನ ಫಾರ್ಮ್ ಮಾಡಿರ್ತಾರೆ. ಮತ್ತು ಇಂಡಸ್ಟ್ರಿಯಲ್ ಕೋರ್ಟ್ ಮತ್ತು ಲೇಬರ್ ಕೋರ್ಟ್ ಅಂತ ಕೋರ್ಟ್ಸ್ ಗಳನ್ನ ಕೂಡ ಕಾಣಬಹುದು, ಫ್ಯಾಮಿಲಿ ಕೋರ್ಟ್ಸ್ ಗಳನ್ನ ಕೂಡ ನಾವು ಕಾಣಬಹುದು. ಇನ್ನು ಟ್ರಿಬ್ಯುನಲ್ಸ್ ಗಳು ಭಾರತದ ಸಂವಿಧಾನದಲ್ಲಿ ಇದೆಯಾ ಅಂತ ಅಂದ್ರೆ, ಹೌದು, ಭಾರತದ ಸಂವಿಧಾನದಲ್ಲಿ ಈ ಟ್ರಿಬ್ಯುನಲ್ಸ್ ಗಳ ಮೆನ್ಷನ್ ಅನ್ನುವಂಥದ್ದು ಇದೆ. ಆದ್ರೆ ಭಾರತ ಸಂವಿಧಾನ ಮೊದಲಿಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಟ್ರಿಬ್ಯುನಲ್ಸ್ ಗಳ ಮೆನ್ಷನ್ ಅನ್ನುವಂಥದ್ದು ಆಗಿರ್ಲಿಲ್ಲ. ನಂತರದಲ್ಲಿ ಒಂದು ತಿದ್ದುಪಡಿಯ ಮುಖಾಂತರವಾಗಿ ಟ್ರಿಬ್ಯುನಲ್ಸ್ ಗಳನ್ನ ಭಾರತ ಸಂವಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಯಿತು. ಅದು ಯಾವ ಒಂದು ಅಮೆಂಡ್ಮೆಂಟ್ ಆಕ್ಟ್ ನ ಮುಖಾಂತರವಾಗಿ ಯಾವ ವರ್ಷದಲ್ಲಿ ಟ್ರಿಬ್ಯುನಲ್ಸ್ ಗಳನ್ನ ಕಾನ್ಸ್ಟಿಟ್ಯೂಷನ್ಗೆ ಇಂಡ್ಯೂಸ್ ಮಾಡಲಾಯಿತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ 323A ಅನ್ನುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಗಳ ಬಗ್ಗೆ ಮಾತನಾಡುತ್ತೆ. ಆರ್ಟಿಕಲ್ 323A ಇದು ನಮಗೆ ಸ್ಪಷ್ಟವಾಗಿ ನೆನಪಿರಬೇಕಾಗತ್ತೆ. ಹಾಗೆ ಆರ್ಟಿಕಲ್ 323B ಅನ್ನುವಂಥದ್ದು ಅದರ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತಿನ ಟ್ರಿಬ್ಯುನಲ್ಸ್ ಗಳ ಬಗ್ಗೆ ಮಾತನಾಡುವಂಥದ್ದು. ಆರ್ಟಿಕಲ್ 323A ಮತ್ತು 323B ಅಂದಾಗ ಇವು ಟ್ರಿಬ್ಯುನಲ್ಸ್ಗೆ ಸಂಬಂಧಪಟ್ಟವು, ಅದರಲ್ಲಿ ಎ ಅನ್ನುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗೆ ಸಂಬಂಧಪಟ್ಟವು ಅನ್ನುವಂಥದ್ದು ತಿಳಿದಿರಬೇಕಾಗತ್ತೆ. ಯಾವ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಟ್ರಿಬ್ಯುನಲ್ಸ್ ಗಳನ್ನ ಸಂವಿಧಾನದ ಭಾಗವನ್ನಾಗಿ ಆಡ್ ಮಾಡಲಾಯಿತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ಸೆಲೆಬ್ರೇಷನ್ಸ್ ಬಿಗಿನ್ ಟು ಮಾರ್ಕ್ 150 years ಆಫ್ ಐಕಾನಿಕ್ ಆರ್ಟಿಸ್ಟ್ ಅಬೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥದ್ದು. ರವೀಂದ್ರನಾಥ್ ಟ್ಯಾಗೋರ್ ಅವರ ನೆಫ್ಯೂ ಆಗಿದ್ದಂತ ಅಬೀಂದ್ರನಾಥ್ ಟ್ಯಾಗೋರ್ ಅವರ 150ನೇ ವರ್ಷದ ಸವಿ ನೆನಪಿಗಾಗಿ ಸೆಲೆಬ್ರೇಷನ್ಸ್ ಗಳು ಬಿಗಿನ್ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಪೇಪರ್ 1 ಅಡಿಯಲ್ಲಿ ಆರ್ಟ್ ಅಂಡ್ ಕಲ್ಚರ್ ನ ಅಡಿಯಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಬಹುದು. ಯಾಕೆಂದ್ರೆ ಅಬೀಂದ್ರನಾಥ್ ಟ್ಯಾಗೋರ್ ಅವರು ಜನಿಸಿ 150 ವರ್ಷಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಪೇಂಟಿಂಗ್ಸ್ ಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಗಳನ್ನ UPSC ಪ್ರಿಲಿಮ್ಸ್ ನಲ್ಲಿ ಕೇಳಬಹುದಾಗಿರುತ್ತೆ. ಅಬೀಂದ್ರನಾಥ್ ಟ್ಯಾಗೋರ್ ಅಂದಾಕ್ಷಣ ನಮಗೆ ಈ ಭಾರತ್ ಮಾತಾ ಪೇಂಟಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿ ನೆನಪಾಗಬೇಕು. ಈ ಒಂದು ಪೇಂಟಿಂಗ್ ನಿಂದಲೇ ಅವರು ಹೆಚ್ಚಿನ ಒಂದು ಪ್ರಖ್ಯಾತಿಯನ್ನ ಗಳಿಸಿದ್ರು ಅಂತಾನೆ ಹೇಳ್ಬೋದಾಗುತ್ತೆ. 1905ರಲ್ಲಿ ಮೊದಲ ಬಾರಿಗೆ ಈ ಭಾರತ್ ಮಾತಾ ಪೇಂಟಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ. ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ಮೊದಲಿಗೆ ಸ್ವದೇಶ ಅನ್ನುವಂಥ ಕಾನ್ಸೆಪ್ಟ್ ಬರುವಂತ ಸಂದರ್ಭದಲ್ಲಿ ಕೇಸರಿ ಬಟ್ಟೆಯನ್ನ ಹುಟ್ಟಿರ್ತಕ್ಕಂಥ, ಒಂದು ಕೈಯಲ್ಲಿ ಈ ರೀತಿಯಾಗಿ ಭತ್ತದ ತೆನೆಯನ್ನ ಹೊಂದಿರತಕ್ಕಂಥ, ಮತ್ತೊಂದು ಕೈಯಲ್ಲಿ ಬಿಳಿ ಬಟ್ಟೆಯನ್ನ ಹೊಂದಿರುವಂತದ್ದು, ಹಾಗೆ ಮತ್ತೊಂದು ಕೈಯಲ್ಲಿ ಬುಕ್ ಅನ್ನ ಹೊಂದಿರತಕ್ಕಂಥ ಈ ರೀತಿಯ ಒಂದು ಭಾರತಾಂಬೆಯ ಒಂದು ಪಿಕ್ಚರ್ ಅನ್ನ ಇವರು ನೀಡ್ತಾರೆ. ಇದರ ಮೂಲಕ ಇವರು ಕೂಡ ಪ್ರಸಿದ್ಧಿಯನ್ನ ಪಡಿತಾರೆ. ಇನ್ನ ಇಂಡಿಯನ್ ಸ್ಕೂಲ್ ಆಫ್ ಓರಿಯೆಂಟಲ್ ಆರ್ಟ್ ಅನ್ನ ಕ್ರಿಯೇಟ್ ಮಾಡದಂತ ಕ್ರಿಯೇಟರ್ ಕೂಡ ಇವರು ಆಗಿರ್ತಾರೆ. ಇನ್ನು ಬೆಂಗಾಲಿಯಲ್ಲಿ ಮಕ್ಕಳ ಸಾಹಿತ್ಯಕ್ಕೂ ಕೂಡ ಇವರು ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದು. ಕಿರೇರ್ ಪುತುಲ್ ಅನ್ನುವಂಥದ್ದು, ಬುರೋ ಆಂಗ್ಲ ನಾಲಕ್, ರಾಜ್ ಕಹಿನಿ ಅನ್ನುವಂಥ ಪುಸ್ತಕಗಳನ್ನ ಕೂಡ ಇವರು ಬರೆದಿರ್ತಕ್ಕಂಥದ್ದು. ಇವರ ಫೇಮಸ್ ಪೇಂಟಿಂಗ್ಸ್ ಗಳು ಯಾವುವು ಅಂದಾಗ ಅಶೋಕಾಸ್ ಕ್ವೀನ್ ಆಗಿರ್ಬೋದು, ಭಾರತ್ ಮಾತಾ, ಫೈರಿ ಲ್ಯಾಂಡ್ ಇಲ್ಲಸ್ಟ್ರೇಷನ್ ಆಗಿರ್ಬೋದು, ಗಣೇಶ್ ಜನನಿ ಆಗಿರ್ಬೋದು, ಔರಂಗಜೇಬ್ ಎಕ್ಸಾಮೈನಿಂಗ್ ದಿ ಹೆಡ್ ಆಫ್ ದಾರಾ ಸಿಖೋ ಈ ಒಂದು ಪೇಂಟಿಂಗ್ ಆಗಿರ್ಬೋದು, ಅವಿಸಾರಿಕಾ ಆಗಿರ್ಬೋದು, ಬಾಬಾ ಗಣೇಶ್ ಆಗಿರ್ಬೋದು, ಈ ರೀತಿ ಹಲವಾರು ಫೇಮಸ್ ಪೇಂಟಿಂಗ್ಸ್ ಗಳನ್ನ ಇವರು ಕೊಡುಗೆಯಾಗಿ ನೀಡಿರ್ತಕ್ಕಂಥವ್ರು. ಶಹಜಹಾನ್ ಅವರ ಪಾಸಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪೇಂಟಿಂಗ್ ಅನ್ನ ಕೂಡ ಇವರು ಮಾಡಿದ್ದಾರೆ. ಇದು ಕೂಡ ಒಂದು ಫೇಮಸ್ ಪೇಂಟಿಂಗ್ ಆಗಿರುತ್ತೆ. ಈ ರೀತಿಯ ಫೇಮಸ್ ಪೇಂಟಿಂಗ್ಸ್ ಗಳನ್ನೇ ಇವುಗಳನ್ನ ನೀಡಿ ಇದು ಕೂಡ ಒಂದು ಪಾಯಿಂಟರ್ ಆಗಿರ್ಬೋದಾಗುತ್ತೆ UPSC ಪ್ರಿಲಿಮ್ಸ್ ನಲ್ಲಿ. ಈ ಕೆಳಗಿನ ಯಾವ ವ್ಯಕ್ತಿ ಈ ರೀತಿಯ ಪೇಂಟಿಂಗ್ಸ್ ಗಳನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು
ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳನ್ನ ಅಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳಲ್ಲಿ ಸ್ಟೇಟ್ಮೆಂಟ್ಸ್ಗಳಲ್ಲಿ ನೀಡಿ ಈ ಕೆಳಗಿನ ಯಾವ ವ್ಯಕ್ತಿ ಇದೆಲ್ಲವನ್ನ ಮಾಡಿರುವಂತವ್ರು ಅಂತ ಹೇಳಿ ಗುರುತಿಸಿ ಅಂತ ಕೇಳ್ಬೋದಾಗುತ್ತೆ. ಅಥವಾ ಇವರಿಗೆ ಸಂಬಂಧಪಟ್ಟಂತ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೂಡ ಪ್ರಿಲಿಮ್ಸ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ನ ಕ್ರಿಯೇಟರ್ ಕೂಡ ಹೌದು ಅನ್ನುವಂಥದ್ದು ನೆನಪಿರ್ಲಿ. ಬಿಡನ್ ಗವರ್ಮೆಂಟ್ ನಾನ್ ಕಮಿಟಲ್ ಆನ್ ಸಪೋರ್ಟ್ ಫಾರ್ ಇಂಡಿಯಾಸ್ ಯುಎನ್ಎಸ್ಸಿ ಬಿಡ್ ಅನ್ನುವಂಥದ್ದು. ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಸ್ಥಾನವನ್ನ ಕೇಳ್ತಾ ಇದೆ. ಇದಕ್ಕೆ ಈ ಹಿಂದಿನ ಟ್ರಂಪ್ ಮತ್ತು ಒಬಾಮಾ ಸರ್ಕಾರಗಳು ಯುಎಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರ್ಮನೆಂಟ್ ಸೀಟನ್ನ ಭಾರತಕ್ಕೆ ಕೊಡುವಂತ ವಿಚಾರದಲ್ಲಿ ಸಪೋರ್ಟ್ ಅನ್ನುವಂಥದ್ದು ದೊರಕಿತ್ತು. ಈಗ ಬಿಡನ್ ಸರ್ಕಾರದ ಅಡಿಯಲ್ಲಿ ಈ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ಯುಎಸ್ನ ಪ್ರಕಾರ ಎನ್ಲಾರ್ಜ್ಮೆಂಟ್ ಆಫ್ ದಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬೋತ್ ಇನ್ ಪರ್ಮನೆಂಟ್ ಅಂಡ್ ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳನ್ನ ಯುಎಸ್ ಸಪೋರ್ಟ್ ಮಾಡುತ್ತೆ. ಆದರೆ ಎಫಿಕಸಿ ಮತ್ತು ಎಫೆಕ್ಟಿವ್ನೆಸ್ ಅನ್ನ ಬದಲಾಯಿಸುವಂತೆ ಇರಬಾರ್ದು. ಇದು ಯುಎನ್ ಸೆಕ್ಯೂರಿಟಿ ಕೌನ್ಸಿಲಿನ ಎಫಿಕಸಿ ಮತ್ತು ಎಫೆಕ್ಟಿವ್ನೆಸ್ ಅನ್ನ ಬದಲಾಯಿಸಬಾರ್ದು. ಅಥವಾ ವಿಟೋ ಪವರ್ ಏನಿದೆ ಈ ಪರ್ಮನೆಂಟ್ 5 ಕಂಟ್ರೀಸ್ಗೆ ಈಗಾಗಲೇ ಇರುವಂತಹ ವಿಟೋ ಪವರ್ ಅನ್ನುವಂಥದ್ರ ಎಕ್ಸ್ಪಾನ್ಷನ್ ಆಗುವಂಥದ್ದು ಇವರಿಗೆ ಇಷ್ಟ ಇಲ್ಲ. ಅಂದ್ರೆ ಅಮೆರಿಕ ವಿಟೋ ಪವರಿನ ಎಕ್ಸ್ಪಾನ್ಷನ್ ಅನ್ನ ಅಕ್ಸೆಪ್ಟ್ ಮಾಡುವಂತ ಮಾತನ್ನ ಆಡ್ತಾ ಇಲ್ಲ. ಇದು ಒಂದು ರೀತಿಯಾಗಿ ಭಾರತದ ಒಂದು ಪರ್ಮನೆಂಟ್ ಮೆಂಬರ್ಶಿಪ್ಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಗದ ಟೋನ್ ಅನ್ನುವಂಥದ್ದು ಬಿಡನ್ ಗವರ್ಮೆಂಟ್ ನ ಅಡಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನ G4 ನೇಷನ್ಸ್ಗಳು, G4 ಅಂತ ಅಂದ್ರೆ G4 ಗುಂಪು ಏನನ್ನ ಪ್ರತಿನಿಧಿಸುತ್ತೆ ಅನ್ನುವಂತ ನೇರವಾದ ಪ್ರಶ್ನೆಯನ್ನ ಕೆಪಿಎಸ್ಸಿ ಅಥವಾ ಯುಪಿಎಸ್ಸಿ ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಜಪಾನ್, ಜರ್ಮನಿ, ಬ್ರೆಜಿಲ್ ಮತ್ತು ಇಂಡಿಯಾ ಇರುವಂತ ಈ ಒಂದು G4 ಗುಂಪು ಅನ್ನುವಂಥದ್ದು ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಯುಎನ್ಎಸ್ಸಿ ಯಲ್ಲಿ ಕೇಳ್ತಾ ಇರತಕ್ಕಂಥದ್ದು. ಜಪಾನ್, ಜರ್ಮನಿ, ಬ್ರೆಜಿಲ್ ಅಂಡ್ ಇಂಡಿಯಾ ಈ 4 ಕಂಟ್ರೀಸ್ಗಳಿರುವಂತ G4 ಪರ್ಮನೆಂಟ್ ಮೆಂಬರ್ಶಿಪ್ಗಾಗಿ ಕೇಳ್ತಾ ಇರತಕ್ಕಂಥ ಒಂದು ಗುಂಪು. ಇದರ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕು. ಇದರ ಜೊತೆಗೆ ಯುನೈಟಿಂಗ್ ಫಾರ್ ಕನ್ಸೆನ್ಸಸ್ ಅಂತ ಹೇಳಿ UFC ಅನ್ನುವಂತ ಒಂದು ಗುಂಪು ಕೂಡ ಇದೆ. ಈ ಗುಂಪಿನ ಸದಸ್ಯರಾದಂತ ಪಾಕಿಸ್ತಾನ್, ಸೌತ್ ಕೊರಿಯಾ, ಇಟಲಿ ಮತ್ತು ಅರ್ಜೆಂಟೀನಾ ಇವು G4ನ ಪ್ಲಾನ್ ಏನಿದೆ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಪಡಿಬೇಕು ಅಂತ ಹೇಳಿ ಅದನ್ನ ಆಪೋಸ್ ಮಾಡುವಂತ ಒಂದು ಗುಂಪು ಕೂಡ ಇದು. ಯುನೈಟೆಡ್ ಫಾರ್ ಕನ್ಸೆನ್ಸಸ್ ಅಲ್ಲಿ ಇರುವಂತ ಪಾಕಿಸ್ತಾನ್, ಸೌತ್ ಕೊರಿಯಾ, ಇಟಲಿ ಮತ್ತು ಅರ್ಜೆಂಟೀನಾ G4ಗೆ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ನೀಡುವಂತ ಈ G4 ಪ್ಲಾನ್ ಅನ್ನ ಅಪೋಸ್ ಮಾಡುವಂತದ್ದು. ಇಂಡಿಯಾ, ಭಾರತ ಸದ್ಯದಲ್ಲಿ 2020, 2021 ಮತ್ತು 2022 ಸಾಲಿಗೆ ನಾನ್ ಪರ್ಮನೆಂಟ್ ಮೆಂಬರ್ ಅನ್ನುವಂತ ಸ್ಥಾನವನ್ನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಹೊಂದಿದೆ. ಈ ಯುಎನ್ಎಸ್ಸಿಯ ಅಡಿಯಲ್ಲಿ 15 ಸದಸ್ಯ ರಾಷ್ಟ್ರಗಳನ್ನ ಕಾಣಬಹುದಾಗುತ್ತೆ. 10 ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳಿರುತ್ತೆ, 5 ಪರ್ಮನೆಂಟ್ ಮೆಂಬರ್ಸ್ಗಳು. ಇವು P5 ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಕಂಟ್ರೀಸ್ಗಳು. ಇವುಗಳಿಗೆ ವಿಟೋ ಪವರ್ ಕೂಡ ಇರುವಂತದ್ದು. ಈ ಪರ್ಮನೆಂಟ್ ಸ್ಥಾನವನ್ನ ಭಾರತಕ್ಕೂ ಕೂಡ ನೀಡಬೇಕು ಅನ್ನುವಂಥದ್ದು ಭಾರತದ ಒಂದು ಲಾಂಗ್ ಟೈಮ್ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ಈ ಡಿಮ್ಯಾಂಡ್ ಅನ್ನುವಂಥದ್ದು ಪೂರೈಕೆ ಆಗುವಂತ ನಿಟ್ಟಿನಲ್ಲಿ ಬೇರೆ ಕಂಟ್ರೀಸ್ಗಳಾದಂತ ಜಪಾನ್, ಜರ್ಮನಿ, ಬ್ರೆಜಿಲ್ ಕೂಡ ನಮಗೂ ಈ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ನೀಡಿ ಅಂತ ಹೇಳಿ ಈ 4 ರಾಷ್ಟ್ರಗಳು ಸೇರಿ G4 ಅನ್ನುವಂತ ಒಂದು ಗುಂಪನ್ನ ಮಾಡಿವೆ. ಇದನ್ನ ಆಪೋಸ್ ಮಾಡುವಂತೆ ಯುನೈಟೆಡ್ ಫಾರ್ ಕನ್ಸೆನ್ಸಸ್ ಅಂತ ಹೇಳಿ ಪಾಕಿಸ್ತಾನ್, ಇಟಲಿ, ಅರ್ಜೆಂಟೀನಾ, ಸೌತ್ ಕೊರಿಯಾ ಸೇರಿ ಇದನ್ನ ಆಪೋಸ್ ಮಾಡುವಂತ ಒಂದು ಗುಂಪು ಕೂಡ ಈ UFC ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಭಾರತ 21, 22 ಈ 2 ವರ್ಷದ ಅವಧಿಗೆ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಹೊಂದಿದೆ. ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳು 10 ಇರ್ತವೆ. ಇವು 2 ವರ್ಷದ ಅವಧಿವರೆಗೂ ಕೂಡ ಇರುವಂತ ಸದಸ್ಯ ರಾಷ್ಟ್ರಗಳಾಗಿರುತ್ತೆ. ಸದ್ಯದ ತಿಂಗಳಿನಲ್ಲಿ ಅಂದ್ರೆ ಆಗಸ್ಟ್ ನಲ್ಲಿ ಈ ಒಟ್ಟಾರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಪ್ರೆಸಿಡೆಂಟ್ಶಿಪ್ ಅನ್ನ ಭಾರತ ಪಡೆದಿರ್ತಕ್ಕಂಥದ್ದು. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಇಂಡಿಯನ್ ಸ್ಕೂಲ್ ಚಿಲ್ಡ್ರನ್ ನೀಡ್ ದೇರ್ ಚೈಲ್ಡ್ಹುಡ್ ಬ್ಯಾಕ್ ಅನ್ನುವಂಥದ್ದು. ಭಾರತದ ಮಕ್ಕಳು, ಶಾಲಾ ಮಕ್ಕಳು ತಮ್ಮ ಒಂದು ಬಾಲ್ಯವನ್ನ ವಾಪಸ್ಸು ಪಡ್ಕೊಳ್ಬೇಕು, ಅವರಿಗೆ ಆ ಬಾಲ್ಯದ ಅನಿವಾರ್ಯತೆ ಇದೆ ಅನ್ನುವಂತೆ ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸುವಂಥದ್ದು ಬಹಳನೇ ಅತ್ಯವಶ್ಯಕ. ಮತ್ತು ಮಕ್ಕಳು ಶಾಲೆಯಿಂದ ತಪ್ಪಿಸಿ ಮನೆಯಲ್ಲಿ ಕೂತಿರುವಂಥದ್ದು ಹಾಗೂ ಇಂಟರ್ನೆಟ್ ನಲ್ಲಿ ಶಿಕ್ಷಣವನ್ನ ಪಡಿತಿರ್ತಕ್ಕಂಥದ್ದು ಎಷ್ಟು ತೊಂದರೆಗಳಿಗೆ ಈಡು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಮಾತನಾಡ್ತಾ ಇರ್ತಕ್ಕಂಥದ್ದು. ಕಂಟ್ರಿ ಅಂದ್ರೆ ಭಾರತವು ಸ್ಕೂಲ್ಸ್ ಸೇಫ್ ಇದೆ ಅನ್ನುವಂಥದ್ದನ್ನ ಚೆಕ್ ಮಾಡಬೇಕಾಗತ್ತೆ. ಆದಷ್ಟು ಶೀಘ್ರದಲ್ಲಿ ಇನ್ ಪರ್ಸನ್ ಸ್ಕೂಲ್ ಅನ್ನುವಂಥದ್ದನ್ನ ಮಕ್ಕಳಿಗೆ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ಅದು ಬಹಳನೇ ಅವಶ್ಯಕ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. 16 ತಿಂಗಳುಗಳಿಂದ ಕ್ಲೋಸ್ ಆಗಿದೆ ಶಾಲೆಗಳು ಭಾರತದಲ್ಲಿ. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಫೀಲ್ಡ್ಸ್ ಗಳನ್ನ ನೋಡಿದಾಗ ಲಾಕ್ಡೌನ್ ಬಂತು. ಲಾಕ್ಡೌನ್ ನ ಸಂದರ್ಭದಲ್ಲಿ ಕೆಲವು ಹೋಟೆಲ್ ಆಗಿರ್ಬೋದು, ಟೂರಿಸಂ ಆಗಿರ್ಬೋದು, ಈ ರೀತಿ ಕೆಲವು ಸೆಕ್ಟರ್ಸ್ ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬೇಕಾಗಿ ಬಂತು. ನಂತರದಲ್ಲಿ ಲಾಕ್ಡೌನ್ ನಿಂದ ಫ್ರೀ ಆದಂತೆ ಅಂದ್ರೆ ಲಾಕ್ಡೌನ್ ಅನ್ನ ಈಸ್ ಮಾಡದಂತೆ ಬೇರೆ ಬೇರೆ ಸೆಕ್ಟರ್ಸ್ ಗಳು ಓಪನ್ ಆಗ್ತಾ ಬಂತು. ಆದ್ರೆ ಶಾಲೆಗಳು ಮಾತ್ರ 16 ತಿಂಗಳುಗಳಿಂದ ಮುಚ್ಚೇ ಇವೆ. ಮತ್ತು ಆನ್ಲೈನ್ ಎಜುಕೇಶನ್ ಅನ್ನುವಂಥದ್ದು
ಇದರಿಂದ ಒಂದಾದ್ರೂ ಒಳಿತು ಅಂಶ ಏನು ಅಂತ ಅಂದ್ರೆ ಡಿಜಿಟಲ್ ಎಜುಕೇಶನ್ ಅಥವಾ ಆನ್ಲೈನ್ ಎಜುಕೇಶನ್ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಅವಶ್ಯಕತೆ ಇರೋದ್ರಿಂದ ಪೆನೆಟ್ರೇಷನ್ ಅನ್ನುವಂಥದ್ದು ಹೆಚ್ಚಾಗಿದೆ ಭಾರತದಲ್ಲಿ. ಆದರೂ ಕೂಡ ಆನ್ಲೈನ್ ಎಜುಕೇಶನ್ನ ಮೇಲೆಯೇ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುವಂಥದ್ದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಕಾರಣ ಭಾರತದಲ್ಲಿ ಶಾಲೆಯನ್ನೇ ನೋಡದ ಮಕ್ಕಳು ಯಾವ ರೀತಿಯಾಗಿ ಅವರು ಶಾಲೆಯಲ್ಲಿ ಕಲಿಬೇಕಾದಂತ ಸಾಕಷ್ಟು ಅಂಶಗಳನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಲೇಖಕರು ಮಾತನಾಡ್ತಾ ಹೋಗ್ತಾರೆ. ಅವರು ಮಕ್ಕಳೊಂದಿಗೆ ಹಂಚ್ಕೊಳ್ಳೋದನ್ನ ಕಲಿಯೋದಿಲ್ಲ ಮತ್ತು ಅವರ ಒಂದು ಟರ್ನ್ ಬಂದಾಗ ಆ ಟರ್ನ್ ಅಲ್ಲಿ ಅವರು ಆನ್ಸರ್ಸ್ಗಳನ್ನ ಮಾಡುವಂಥದ್ದು ಅಥವಾ ರೆಸ್ಪಾಂಡ್ ಮಾಡುವಂಥದ್ದು, ಈ ರೀತಿ ಅವರ ಒಂದು ಟರ್ನ್ ಬರುವವರೆಗೂ ವೆಯ್ಟ್ ಮಾಡುವಂಥದ್ದನ್ನ ಕಲಿಯೋದಿಲ್ಲ. ನೆಗೋಷಿಯೇಟ್ ಮಾಡುವಂಥದ್ದನ್ನ ಅಂದ್ರೆ ಬೇರೆಯವರೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡಬೇಕು, ನನಗೆ ಬೇಕಿರ್ತಕ್ಕಂಥ ವಸ್ತುವಿಗೆ ಯಾವ ರೀತಿಯಾಗಿ ತಾನು ವ್ಯವಹಾರಗಳನ್ನ ನಡೆಸಬೇಕು, ಇವುಗಳನ್ನ ಕಲಿಯೋದಿಲ್ಲ. ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದನ್ನ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕೂತು ಆನ್ಲೈನ್ ಎಜುಕೇಶನ್ ಅನ್ನ ಪಡೆಯುವಾಗ ಮೊಬೈಲ್ ಅನ್ನುವಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನೊಟ್ಟಿಗೆ ಆ ಮಕ್ಕಳು ತಮ್ಮ ಹೆಚ್ಚಿನ ಕಾಲವನ್ನ ಕಳೆಯುವಾಗ ಇವೆಲ್ಲವನ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನ ನಮ್ಮ ಮಕ್ಕಳು ಮಿಸ್ ಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲೇಖಕರ ಅಭಿಪ್ರಾಯ. ಹಾಗೇನೆ ಎಸೆನ್ಷಿಯಲ್ ಲರ್ನಿಂಗ್ ಮತ್ತು ಡೆವಲಪ್ಮೆಂಟಿನ ಭಾಗಗಳಾದ ಈ ಎಲ್ಲ ಅಂಶಗಳನ್ನ ನಮ್ಮ ಮಕ್ಕಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಫಿಸಿಕಲ್ ಗೇಮ್ಸ್ಗಳಾಗಿರ್ಬೋದು ಇವುಗಳನ್ನು ಕೂಡ ಅವರು ಮಿಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರು ಭಾರತದಲ್ಲಿ ಶಾಲೆಗಳು ಆರಂಭವಾಗೋದ್ರ ಬಗ್ಗೆ ನಿರ್ಧಾರವನ್ನ ತಗೊಳ್ಳೋದಾದ್ರೆ ಪ್ರಾಥಮಿಕ ಶಾಲಾ ಹಂತವನ್ನ ಮೊದಲಿಗೆ ಓಪನ್ ಮಾಡುವಂತ ನಿರ್ಧಾರಗಳನ್ನ ತಗೊಳ್ಳೋದು ಒಳಿತು. ನಂತರದಲ್ಲಿ ಸೆಕೆಂಡರಿ ಶಾಲೆಗಳನ್ನ ಓಪನ್ ಮಾಡಬೇಕು. ಯಾಕೆಂದ್ರೆ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಸ್ಪ್ರೆಡಿಂಗ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಮತ್ತು ಅವರ ಮೇಲೆ ಇಂಪ್ಯಾಕ್ಟ್ ಕೂಡ ಈ COVID-19 ನ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಮೊದಲಿಗೆ ಪ್ರೈಮರಿ ಸ್ಕೂಲ್ಸ್ ನಂತರದಲ್ಲಿ ಸೆಕೆಂಡರಿ ಸ್ಕೂಲ್ಸ್ನ ರೀತಿಯಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು. ಮತ್ತು ಪ್ರಾರಂಭಕ್ಕೆ ಮುಂಚೆ ಸ್ಕೂಲ್ ಬಸ್ ಡ್ರೈವರ್ಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಸಪೋರ್ಟ್ ಸ್ಟಾಫ್ ಯಾರೇ ಇದ್ರೂ ಕೂಡ ಅವರು ವ್ಯಾಕ್ಸಿನೇಟ್ ಆಗಿರ್ಬೇಕು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ರಿಸರ್ಚರ್ಸ್ ಕೂಡ ಮಕ್ಕಳ ಮೇಲೆ ಈ ರೀತಿಯ ಸಿವಿಯರ್ ಇಂಪ್ಯಾಕ್ಟ್ ಅನ್ನ COVID-19 ಉಂಟು ಮಾಡುವಂತ ಚಾನ್ಸಸ್ ಕಡಿಮೆ ಇದೆ, ಆ ರಿಸ್ಕ್ ಕಡಿಮೆ ಇದೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಏಮ್ಸ್ ನ ಡೈರೆಕ್ಟರ್ ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರು ಹೇಳುವಂತೆ ಅವರು ಮಾಡಿರ್ತಕ್ಕಂಥ ಸೀರೋ ಸರ್ವೆಯ ಪ್ರಕಾರ 18 ವರ್ಷ ಒಳಗಿರ್ತಕ್ಕಂಥ ಗುಂಪಿನ ನಮ್ಮ ಭಾರತೀಯರು ಏನಿದ್ದಾರೆ ಇವರಲ್ಲಿ 50% ಗಿಂತ ಹೆಚ್ಚಿನ ಮಕ್ಕಳಲ್ಲಿ ಕೆಲವು ಏರಿಯಾಸ್ಗಳಲ್ಲಿ 80% ಗಿಂತಲೂ ಕೂಡ ಹೆಚ್ಚಿನ ಮಕ್ಕಳಲ್ಲಿ ಅರ್ಬನ್ ಮತ್ತು ರೂರಲ್ ಏರಿಯಾಸ್ಗಳಲ್ಲಿ ಆಂಟಿಬಾಡೀಸ್ಗಳು ಡೆವಲಪ್ ಆಗಿರುವಂಥದ್ದು ಕಂಡು ಬಂದಿದೆ ಅಂತ ಹೇಳಿ. ಅಂದ್ರೆ ಕೆಲವು ಕಡೆಗೆ 50%ಕ್ಕೂ ಹೆಚ್ಚಾದ್ರೆ ಇನ್ನು ಕೆಲವು ಕಡೆಗಳಲ್ಲಿ 80%ಕ್ಕೂ ಹೆಚ್ಚು ಆಂಟಿಬಾಡೀಸ್ಗಳು ಮಕ್ಕಳಲ್ಲಿ ತೋರುತ್ತಿರುವಂಥದ್ದನ್ನ ಸೀರೋ ಸರ್ವೆ ತೋರಿಸ್ತಾ ಇದೆ. ಅಂದ್ರೆ ಅವರಲ್ಲಿ ಈಗಾಗಲೇ ಆ ಒಂದು ಆಂಟಿಬಾಡೀಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಈ ಕಾಯಿಲೆ ಬಂದರೂ ಕೂಡ ಅದನ್ನ ಅವರು ಎದುರಿಸ್ತಾರೆ, ಹೆಚ್ಚಿನ ಒಂದು ಸಿವಿಯರ್ ರಿಸ್ಕ್ಗಳನ್ನ ಅವರು ಹೊಂದೋದಿಲ್ಲ ಅನ್ನುವಂಥದ್ದನ್ನ ಈ ಒಂದು ಸರ್ವೆ ಕೂಡ ನಮಗೆ ತಿಳಿಸುವಂಥದ್ದು. ಇನ್ನು 4th ನ್ಯಾಷನಲ್ ಸೀರೋ ಪ್ರಿವಿಲೆನ್ಸ್ ಸರ್ವೆ ಅನ್ನುವಂಥದ್ದು ಕೂಡ ಮೋರ್ ದೆನ್ ಹಾಫ್ ಆಫ್ ದಿ ಚಿಲ್ಡ್ರನ್, ಅದರಲ್ಲಿ 6ರಿಂದ 17 ವರ್ಷ ವಯಸ್ಸಿನವರು ಇರುವಂತ ಮಕ್ಕಳಲ್ಲಿ ಮೋರ್ ದೆನ್ ಹಾಫ್ ಆಫ್ ದಿ ಚಿಲ್ಡ್ರನ್ ಅನ್ನುವಂಥವ್ರು ಸೀರೋ ಪಾಸಿಟಿವ್ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಸಿಮಿಲರ್ ಆಗಿ ರೂರಲ್ ಮತ್ತು ಅರ್ಬನ್ ಏರಿಯಾಸ್ ಎರಡೂ ಕಡೆಗೂ ಕೂಡ ಈ ಸೀರೋ ಪ್ರಿವಿಲೆನ್ಸ್ ಅನ್ನುವಂಥದ್ದು ಮೋರ್ ದೆನ್ ಹಾಫ್ ಆಫ್ ದಿ ಚಿಲ್ಡ್ರನ್ ಅಲ್ಲಿ ಪಾಸಿಟಿವ್ ಇರುವಂತದನ್ನ ತೋರಿಸುತ್ತೆ. ಹೀಗಿದ್ದು ಶಾಲೆಯನ್ನ ಓಪನ್ ಮಾಡಬಹುದು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಆದ್ರೆ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನುವಂತ ಅಪ್ರೋಚ್ ಭಾರತಕ್ಕೆ ಸರಿಯಲ್ಲ. ಯಾಕೆಂತಂದ್ರೆ ಭಾರತದಲ್ಲಿ ಕೆಲವು ರಾಜ್ಯಗಳು, ಕೇರಳ, ಮಹಾರಾಷ್ಟ್ರದಂತ ರಾಜ್ಯಗಳಲ್ಲಿ COVID-19 ಕೇಸಸ್ಗಳು ದಿನೇ ದಿನೇ ಸರ್ಜ್ ಆಗ್ತಾ ಇದೆ. ಹಾಗಾಗಿ ಅಂತ ಕಡೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸದ್ಯಕ್ಕೆ ಮನೆಯಲ್ಲೇ ಇರುವಂತದ್ದು ಸೇಫ್ ಆಪ್ಷನ್ ಅಂತ ಹೇಳಿ ಮಿಕ್ಕುಳಿದ ಸ್ಟೇಟ್ಸ್ ಗಳಲ್ಲಿ ಎಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ ಅಂತ ಸ್ಟೇಟ್ಸ್ ಗಳಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುನ್ನುಗ್ಗಬೇಕು ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಶಾಲೆಯಲ್ಲಿ ಟೀಚರ್ಸ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಬೇರೆ ಸ್ಟಾಫ್ ಆಗಿರ್ಬೋದು ಇವರೆಲ್ಲರಿಗೂ ವ್ಯಾಕ್ಸಿನೇಟ್ ಮಾಡುವಂಥದ್ದು ಮೊದಲಿಗೆ ಆಗಬೇಕು. ನಂತರದಲ್ಲಿ ಪ್ರೈಮರಿ ಸ್ಕೂಲ್ಸ್ಗಳನ್ನ ಮೊದಲಿಗೆ, ನಂತರದಲ್ಲಿ ಸೆಕೆಂಡರಿ ಸ್ಕೂಲ್ಸ್ಗಳನ್ನ ಈ ರೀತಿಯಾಗಿ ಇನ್ನೂ ಒಂದು ಬೆಟರ್ ಆಪ್ಷನ್ ಅಂತ ಅಂದ್ರೆ ಆಲ್ಟರ್ನೇಟಿವ್ ಡೇಸ್ಗಳಲ್ಲಿ 50% ಅಟೆಂಡೆನ್ಸ್ ಅನ್ನ ಹೊಂದುವಂತೆ, ಸ್ಮಾಲರ್ ಗ್ರೂಪ್ಸ್ ಆಫ್ ಸ್ಟೂಡೆಂಟ್ಸ್ಗಳನ್ನ ಆಲ್ಟರ್ನೇಟ್ ಡೇಸ್ಗಳಲ್ಲಿ ಶಾಲೆಗೆ ಕರೆಯುವಂತೆ, ಈ ರೀತಿ ಬೇರೆ ಬೇರೆ ರೀತಿಯ ಐಡಿಯಾಸ್ಗಳ ಮುಖಾಂತರವಾಗಿ ಮಕ್ಕಳನ್ನ ಶಾಲೆಗೆ ತರಬೇಕು. ಮಕ್ಕಳು ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವಂತೆ ನಮ್ಮ ವ್ಯವಸ್ಥೆಯಲ್ಲಿ ಆದಷ್ಟು ಶೀಘ್ರದಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇನ್ನು ಶಾಲೆಯಲ್ಲಿ ಕೂಡ 100% ಗ್ಯಾರಂಟಿಯನ್ನ ಮಕ್ಕಳಿಗೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಿಸ್ಕ್ ಅನ್ನ ಮ್ಯಾನೇಜ್ ಎಷ್ಟರ ಮಟ್ಟಿಗೆ ಮಾಡ್ಬೋದು ಅಷ್ಟು ಮಿಟಿಗೇಷನ್ ಸ್ಟ್ರಾಟಜೀಸ್ಗಳನ್ನ ಫಾಲೋ ಮಾಡುವಂಥದ್ದು ಮತ್ತು ಗವರ್ಮೆಂಟ್ ಆಗಿರ್ಬೋದು,
ಸ್ಕೂಲ್ಸ್ ಆಗಿರ್ಬೋದು, ಸಿಟಿಸನ್ಸ್ ಆಗಿರ್ಬೋದು, ಇವ್ರ ಮಧ್ಯೆ ಇರುವಂತ ಮ್ಯೂಚುವಲ್ ಟ್ರಸ್ಟ್ ಅನ್ನ ಡೆವಲಪ್ ಮಾಡುವಂಥದ್ದು ಮತ್ತು ಕೋವಿಡ್-19 ಪ್ರೋಟೋಕಾಲ್ಸ್ಗಳೇನಿದೆ ಅವುಗಳನ್ನ ಸೇಫ್ಟಿ ಪ್ರೋಟೋಕಾಲ್ಸ್ಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂಥದ್ದು. ಈ ರೀತಿಯ ಮೆಷರ್ಸ್ಗಳನ್ನ ತಗೊಂಡು ಆದಷ್ಟು ಶೀಘ್ರದಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಇನ್ನ ಎಕ್ಸ್ಟೆನ್ಸಿವ್ ಲಿಟ್ರೇಚರ್ ಅನ್ನುವಂಥದ್ದು ಈಗಾಗಲೇ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಕೋವಿಡ್ ಅನ್ನುವಂಥದ್ದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇರುವಂಥದ್ದು. ಅದನ್ನು ನೋಡಿದಾಗ ಮಕ್ಕಳು ಸೂಪರ್ ಸ್ಪ್ರೆಡರ್ಸ್ ಅಲ್ಲ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗೆ ಸ್ಕೂಲ್ಸ್ಗಳು ಹಾಟ್ಸ್ಪಾಟ್ಸ್ಗಳಾಗಿ ಕನ್ವರ್ಟ್ ಆಗಿಲ್ಲದೆ ಇರತಕ್ಕಂಥದ್ದನ್ನ ಕೂಡ ನಾವು ಗಮನಿಸಬಹುದಾಗತ್ತೆ. ಅಥವಾ ವೈರಲ್ ಸ್ಪ್ರೆಡ್ ಅನ್ನುವಂಥದ್ದು ಹೆಚ್ಚಿನದಾಗಿ ಆಗದೆ ಇರುವಂಥದ್ದನ್ನ ಶಾಲೆಗಳಲ್ಲಿ ನಾವು ಕಾಣಬಹುದಾಗತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಶಾಲೆಯನ್ನ ಪ್ರಾರಂಭಿಸಬಹುದು ಅನ್ನುವಂಥದ್ದು ಇವರ ಅಭಿಪ್ರಾಯ. ಯುನಿಸೆಫ್ನ ಗ್ಲೋಬಲ್ ಡೈರೆಕ್ಟರ್ ಆಫ್ ಎಜುಕೇಶನ್ ಅವರು ತಿಳಿಸುವಂತೆ ಕೆಲವು ಕಂಟ್ರೀಸ್ಗಳಲ್ಲಿ ಪೇರೆಂಟ್ಸ್ ಹೊರಗೋಗಿ ಊಟ ಮಾಡ್ಕೊಂಡು ಬರ್ಬೋದು, ಅಂದ್ರೆ ಡಿನ್ನರ್ಗೆ ಅಂತ ಹೇಳಿ ಅವರು ಹೊರಗೆ ಹೋಗ್ಬೋದು. ಆದ್ರೆ ಅವರ 7 ವರ್ಷದ ಮಗು ಶಾಲೆಗೆ ಹೋಗಬಾರದು ಅನ್ನುವಂಥದ್ದಿದೆ. ಈ ರೀತಿಯ ವಾತಾವರಣವನ್ನ ನಾವು ಬದಲು ಮಾಡಬೇಕು. ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನ ಹುಡುಕೋದ್ರ ಕಡೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೂಡ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆ ಮಕ್ಕಳು ಶಾಲಾ ಶಿಕ್ಷಣ ವ್ಯವಸ್ಥೆಯಿಂದ ಹಿಂದೆ ಸರಿದಿರೋದ್ರಿಂದ ಸಾಕಷ್ಟು ಅಂಶಗಳಲ್ಲಿ ಕೊರತೆಯನ್ನ ಕಾಣ್ತಿದ್ದಾರೆ. ಅವರ ಓವರಾಲ್ ಡೆವಲಪ್ಮೆಂಟ್ಗೆ ಇದು ತೊಡಕಾಗ್ತಾ ಇದೆ. ಮಕ್ಕಳು ಏನೆಲ್ಲ ವಿಚಾರಗಳನ್ನ ಶಾಲೆಯಿಂದ ಅಥವಾ ಶಾಲೆಯಲ್ಲಿನ ಪ್ರೆಸೆನ್ಸ್ ನಿಂದ ಕಲಿಬಹುದೋ ಅದನ್ನ ಈಗ ಮಿಸ್ ಔಟ್ ಆಗ್ತಾ ಇದ್ದಾರೆ. ಅದನ್ನ ಕಲಿಬೇಕು ಅಂತ ಅಂದ್ರೆ ಶಾಲಾ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಆಗಬೇಕು. ಅದರ ಕುರಿತಂತೆ ಸೀರಿಯಸ್ ಪ್ರಿಪರೇಷನ್ ಅಥವಾ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಮತ್ತು ಲೇಖನದ ಆಶಯ. ಇಂದಿನ ಒಂದು ರಿಪೋರ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನ RBIನವರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ರಿಲೀಸ್ ಮಾಡ್ತಾರೆ. ಇದು ಬೈ ಆನ್ಯುಯಲ್ ರಿಪೋರ್ಟ್ ಆಗಿರುತ್ತೆ. ಅಂದ್ರೆ ವರ್ಷದಲ್ಲಿ 2 ಬಾರಿ ಈ ಒಂದು ರಿಪೋರ್ಟ್ ಅನ್ನ 6 ತಿಂಗಳ ಒಮ್ಮೆ ಈ ಒಂದು ರಿಪೋರ್ಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಬೈ ಆನ್ಯುಯಲ್ ಅಂತ ಅಂದ್ರೆ ವರ್ಷಕ್ಕೆ 2 ಬಾರಿ ಅಂತ ಹೇಳಿ, ಬೈ ಎನಿಯಲ್ ಅಂತ ಅಂದ್ರೆ ಬೈ ಎನಿಯಲ್ ಅಂತ ಅಂದ್ರೆ 2 ವರ್ಷಕ್ಕೆ ಒಮ್ಮೆ ಅಂತ ಹೇಳಿ ಕನ್ಫ್ಯೂಸ್ ಆಗಬಾರ್ದು. ಬೈ ಎನಿಯಲ್ ಅಂತ ಅಂದ್ರೆ 2 ವರ್ಷಕ್ಕೊಮ್ಮೆ, ಬೈ ಆನ್ಯುಯಲ್ ಅಂತ ಅಂದ್ರೆ ವರ್ಷದಲ್ಲಿ 2 ಬಾರಿ ಅನ್ನುವಂಥದ್ದು. ಇನ್ನ ಈ ಒಂದು ರಿಪೋರ್ಟ್ ಏನ್ ಮಾಡುತ್ತೆ ಅಂತ ಅಂದ್ರೆ ಹೆಲ್ತ್ ಆಫ್ ದಿ ಫಿನಾನ್ಷಿಯಲ್ ಸಿಸ್ಟಮ್ ಭಾರತದಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ತಿಳಿಸುವಂತ ಒಂದು ರಿಪೋರ್ಟ್ ಆಗಿರುತ್ತೆ. ಇನ್ನ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ ಇರುವಂತ ರಿಸ್ಕ್ಗಳಾಗಿರ್ಬೋದು, ಫಿನಾನ್ಷಿಯಲ್ ಸಿಸ್ಟಮಿನ ರೆಸಿಲಿಯನ್ಸ್ ಆಗಿರ್ಬೋದು, ಇವೆಲ್ಲದರ ಕಲೆಕ್ಟಿವ್ ಅಸೆಸ್ಮೆಂಟ್ ಅನ್ನ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನುವಂಥದ್ದು ಮಾಡುತ್ತೆ. ಇನ್ನ ಡೆವಲಪ್ಮೆಂಟ್ ಮತ್ತು ರೆಗ್ಯುಲೇಷನ್ ಆಫ್ ದಿ ಫಿನಾನ್ಷಿಯಲ್ ಸೆಕ್ಟರ್ಗೆ ಕುರಿತಂತೆ ಡಿಸ್ಕಷನ್ಸ್ ಅನ್ನ ಕೂಡ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು ಮಾಡುತ್ತೆ. ಇನ್ನ ಭಾರತದಲ್ಲಿ ಇಂಡಿಯನ್ ಬ್ಯಾಂಕ್ಸ್ಗಳು ಪಬ್ಲಿಕ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅವು ಆಪರೇಟ್ ಮಾಡೋದಕ್ಕೆ ಎನಫ್ ಕ್ಯಾಪಿಟಲ್ ಅವುಗಳ ಬಳಿ ಇದೆಯಾ ಅನ್ನುವಂಥದ್ದಾಗಿರ್ಬೋದು. ಹಾಗೇನೆ ಬ್ಯಾಡ್ ಲೋನ್ಸ್ಗಳು ಅಂತಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಕೂಡ ಬ್ಯಾಡ್ ಲೋನ್ಸ್, ಇವುಗಳು ಮ್ಯಾನೇಜಬಲ್ ಲಿಮಿಟ್ಸ್ ನಲ್ಲಿ ಇದೆಯಾ ಅಂತ ಹೇಳಿ ಗುರುತಿಸುವಂತದ್ದಾಗಿರ್ಬೋದು. ಮತ್ತು ಬೇರೆ ಬೇರೆ ಸೆಕ್ಟರ್ಸ್ಗಳು ಯಾವ ರೀತಿಯಾಗಿ ಎಕಾನಮಿಯಲ್ಲಿ ಕಾರ್ಯ ಮಾಡ್ತಾ ಇದೆ, ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಮ್ಮ ಎಕಾನಮಿಗೆ ಅನ್ನುವಂಥದ್ದು. ಈ ರೀತಿಯಾಗಿ ಈ ಎಲ್ಲ ಆಂಗಲ್ಸ್ ನಲ್ಲಿ ಹೆಲ್ತ್ ಆಫ್ ದಿ ಫಿನಾನ್ಷಿಯಲ್ ಸಿಸ್ಟಮ್ನ ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ ಅನ್ನ ನೀಡುವಂಥದ್ದು ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಹೇಳಿ ಈ ರಿಪೋರ್ಟ್ ಅನ್ನ RBIನವರು ರಿಲೀಸ್ ಮಾಡುವಂಥದ್ದು. ಇದು ವರ್ಷದಲ್ಲಿ 2 ಬಾರಿ ಬರುವಂತ ರಿಪೋರ್ಟ್ ಆಗಿರುತ್ತೆ. ಮ್ಯಾಕ್ರೋ ಫಿನಾನ್ಷಿಯಲ್ ರಿಸ್ಕ್ಗಳು ನಮ್ಮ ಎಕಾನಮಿಯಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ RBI ಆಕ್ಸೆಸ್ ಮಾಡಬಹುದಾಗುತ್ತೆ ಈ ಒಂದು ರಿಪೋರ್ಟ್ ನಿಂದ. ಮತ್ತು ಭಾರತದ ಸ್ಟೇಟ್ ಆಫ್ ಡೊಮೆಸ್ಟಿಕ್ ಎಕಾನಮಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅಸೆಸ್ ಮಾಡಬಹುದಾಗುತ್ತೆ. ಹಾಗೆ FSR ನ ಭಾಗವಾಗಿ RBI ಸ್ಟ್ರೆಸ್ ಟೆಸ್ಟ್ಗಳನ್ನು ಕೂಡ ಕಂಡಕ್ಟ್ ಮಾಡುವಂಥದ್ದು. ಇದರಿಂದಾಗಿ ಹೆಲ್ತ್ ಆಫ್ ದಿ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿಯಾಗಿ ಇದೆ, ಬ್ರಾಡರ್ ಎಕಾನಮಿ ಅನ್ನುವಂಥದ್ದು ವರ್ಸನ್ ಆದಾಗ ಅನ್ನುವಂಥದ್ದನ್ನ ಕೂಡ ನಾವು ತಿಳ್ಕೊಳ್ಬಹುದಾಗುತ್ತೆ. ಜೊತೆಗೆ ಇಂಡಿಯಾ ಅಲ್ಲದೆ ಹೊರಗಿನ ಫ್ಯಾಕ್ಟರ್ಸ್ಗಳು, ಭಾರತದ ಹೊರಗಿನ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿ ಭಾರತದ ಡೊಮೆಸ್ಟಿಕ್ ಎಕಾನಮಿಯನ್ನ ಅಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು ಮಾಹಿತಿಯನ್ನು ನೀಡುತ್ತೆ. ಈ ರೀತಿಯಾಗಿ ಭಾರತದ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನ ಹೆಲ್ತ್ ನ ಬಗ್ಗೆ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನುವಂಥದ್ದು ಮಾಹಿತಿಯನ್ನ ನೀಡುತ್ತೆ. ಇವತ್ತಿನ ರಿಪೋರ್ಟ್ ಅಂಡ್ ಇಂಡಿಸಸ್ ನ ಕುರಿತಂತ ಪ್ರಶ್ನೆ, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಮೆಷರ್ ಮಾಡೋದಕ್ಕೆ ಯಾವ 3 ಫ್ಯಾಕ್ಟರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವ 3 ಫ್ಯಾಕ್ಟರ್ಸ್ಗಳ ಆಧಾರವಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.